ವೆಲ್ಕಮ್ ಬ್ಯಾಕ್. ಶಾಸಕ ಲಕ್ಷ್ಮಣ್ ಸವದಿ ಅವರು ನೋಡಿ ಗರ್ ವಾಪಸಿ ಮಾಡ್ತಾರೆ ಅನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಬಟ್ ಈಗ ಅದರ ಬೆನ್ನಿಗೆ ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ. ಅವರು ಪಕ್ಷ ತೊರೆಯಲ್ಲ ಅನ್ನೋದನ್ನ ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಸಂಪುಟ ಸೇರ್ತಾರ ಲಕ್ಷ್ಮಣ್ ಸವದಿ, ಅವರಿಗೆ ಸ್ಥಾನಮಾನ ನೀಡಲಾಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಲಕ್ಷ್ಮಣ್ ಸವದಿಗೆ ಮಂತ್ರಿಗಿರಿ ಆಫರ್ ಕೊಟ್ಟಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸವದಿ ಮಂತ್ರಿ ಮಾಡುವ ಸುಳಿವನ್ನ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯನವರ ಸಂಪುಟ ಸೇರುವ ಸಾಧ್ಯತೆಗಳು ಸ್ವತಃ ಡಿಸಿಎಂ ಅವರೇ ಭರವಸೆ ಕೊಟ್ಟಿದ್ದಾರಂತೆ. ಆದ್ರೆ ಮಂತ್ರಿಗಿರಿಗೆ ಕಂಡೀಷನ್ ಹಾಕಿದ್ದಾರಂತೆ ಡಿಕೆ ಶಿವಕುಮಾರ್. ಎಂಪಿ ಎಲೆಕ್ಷನ್ ನಲ್ಲಿ ಇಬ್ಬರು ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ, ಆ ಜವಾಬ್ದಾರಿ ಕೊಟ್ಟ ಬಳಿಕವೇ ಅವರಿಗೆ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಒಳ್ಳೆ ಅತಿ ಹೆಚ್ಚು ಓಟ್ನಲ್ಲಿ ಗೆಲ್ಲಿಸಿ ನಮ್ಮ ಶಾಸಕರನ್ನ ಸೌದಿಯವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ದೀರಿ. ಮುಂದಕ್ಕೆ ಅವರು ಭವಿಷ್ಯ ಇದೆ ಅನ್ನೋದನ್ನ ನಮ್ಮ ಎಂ.ಬಿ. ಪಾಟೀಲ್ ಅವರು ನುಡಿದಿದ್ದಾರೆ. ನಂದು ಅದ್ರ ಜೊತೆಗೆ ಸಮ್ಮತ ಇದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಪಾರ್ಲಿಮೆಂಟ್ ಗೆಲ್ಸ್ಬಿಟ್ಟು ಮಾತಾಡಿ, ಅಲ್ಲಿ ಗಂಟ ಮಾತು ಕಿತ್ತಾಡಬೇಕು. 2 ಸೀಟ್ ಬರಬೇಕು, ನೀವು ನಮ್ಮ ಸಾಲ ತೀರಿಸ್ಬೇಕು, ನಾವು ನಮ್ಮ ಸಾಲ ತೀರಿಸ್ಬೇಕು. ಒಳ್ಳೆ ಅತಿ ಹೆಚ್ಚು ಓಟ್ನಲ್ಲಿ ಗೆಲ್ಲಿಸಿ ನಮ್ಮ ಶಾಸಕರನ್ನ ಸೌದಿಯವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ದೀರಿ. ಮುಂದಕ್ಕೆ ಅವರು ಭವಿಷ್ಯ ಇದೆ ಅನ್ನೋದನ್ನ ನಮ್ಮ ಎಂ.ಬಿ. ಪಾಟೀಲ್ ಅವರು ನುಡಿದಿದ್ದಾರೆ. ನಂದು ಅದ್ರ ಜೊತೆಗೆ ಸಮ್ಮತ ಇದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಪಾರ್ಲಿಮೆಂಟ್ ಗೆಲ್ಸ್ಬಿಟ್ಟು ಮಾತಾಡಿ, ಅಲ್ಲಿ ಗಂಟ ಮಾತು ಕಿತ್ತಾಡಬೇಕು. 2 ಸೀಟ್ ಬರಬೇಕು,